ಕಂಪನಿಗಳಿಗೆ ಸಬ್ಸಿಡಿ, ಬೀಜದ ಕಂಪನಿಗಳಿಗೆ ಸಬ್ಸಿಡಿ, ಪೆಸ್ಟಿಸೈಡ್ ಕಂಪನಿಗಳಿಗೆ ಸಬ್ಸಿಡಿ, ಕೃಷಿ ಉಪಕರಣಗಳಿಗೆ ಸಬ್ಸಿಡಿಗಳು, ಆಮೇಲೆ ಟಾರ್ಪಲಿನ್ಗೆ ಸಬ್ಸಿಡಿ, ಅದಕ್ಕೆ ಸಬ್ಸಿಡಿ, ಇದಕ್ಕೆ ಸಬ್ಸಿಡಿ. ಅಂದರೆ ಯಾವುದೋ ಕೈಗಾರಿಕೆ ಉತ್ಪನ್ನಗಳಿಗೆ ಸರ್ಕಾರಗಳು ಸಹಾಯ ನೀಡಿ ರೈತರಿಗೆ ಬೆಲೆಯನ್ನು ಕಮ್ಮಿ ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇದ್ರ ಹಿಂದುಗಡೆ ಸರ್ಕಾರ ಇಷ್ಟು ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ. ಇದು ರೈತನ ಬದುಕು, ಜೀವನ ಅಥವಾ ಅವನ ಆರ್ಥಿಕತೆ ಇದು ಯಾವುದಕ್ಕೂ ಕೂಡ ಸಹಾಯ ಆಗೋದಿಲ್ಲ. ನಾನು ಏನು ಹೇಳ್ತೀವಿ ರೈತ ಸಂಘ ಅಂದರೆ, ಇದು ಒಂದಾಯಿತು. ತಾವು ಯಾರಿಗೂ ಸಹಾಯ ಮಾಡಲಿಕ್ಕೆ, ಉದ್ದಿಮೆದಾರರಿಗೆ ಸಹಾಯ ಮಾಡಲಿಕ್ಕೆ ರೈತರ ಹೆಸರಿನಲ್ಲಿ ತಾವು ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತಾ ಇದ್ದೀರಿ, ಮಾಡಿ. ಆದರೆ ಅಗತ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನಂದರೆ, ಭಾರತ ಸರ್ಕಾರಕ್ಕೆ ಡಾಕ್ಟರ್ MS ಸ್ವಾಮಿನಾಥನ್ ಅವರು ತನ್ನ ವರದಿಯನ್ನು ಸಲ್ಲಿಕೆ ಮಾಡಿ ಇಲ್ಲಿಗೆ 26 ವರ್ಷ ಕಳೆದೋಯ್ತು. 26 ವರ್ಷ ಕಳೆದ್ರು ಅವರು ಏನು ಪ್ರಪೋಸಲ್ ಮಾಡಿದ್ದಾರೆ, MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತ 26 ವರ್ಷ ಕಳೆದೋದ್ರೂ ಕೂಡ ಅದು ಜಾರಿ ಆಗ್ತಾ ಇಲ್ಲ. ಅಥವಾ ದಿಲ್ಲಿ ಸರ್ಕಾರಕ್ಕೆ, ಇಲ್ಲಿ ಬೆಂಗಳೂರು ಕರ್ನಾಟಕ ಸರ್ಕಾರಕ್ಕೆ ನಿಮಗೆ ರೈತರ ಬಗ್ಗೆ ಕಿಂಚಿತ್ತು ಗೌರವ ಇಲ್ವಾ? ಅಥವಾ ರೈತರ ಬಗ್ಗೆ ನೀವು ಸಹಾಯ ಮಾಡಬೇಕು ಅಂತ ಇಲ್ವಾ? ಹಾಗಾದರೆ ಯಾಕೆ ಜಾರಿ ಆಗ್ತಾ ಇಲ್ಲ? ಇದು ಅಗತ್ಯವಾಗಿ ಆಗಬೇಕಾಗಿರುವಂಥ ಕಾರ್ಯ. ನಿಮ್ಮ ಯಾವುದೇ ಸಬ್ಸಿಡಿಗಳು ಇತ್ಯಾದಿಗಳು ಯಾವುದು ಬೇಕಾಗಿಲ್ಲ. ಈಗೇನು 8,000 ಕೋಟಿಗಳ ಸಹಾಯವನ್ನು ಉದ್ದಿಮೆದಾರರಿಗೆ ನೀಡಲಿಕ್ಕೆ ತಾವೇನು ರೈತರನ್ನ ಹೆಸರು ಬಳಕೆ ಮಾಡ್ತಾ ಇದ್ದೀರೋ, ಇದು ಯಾವುದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥ MSP ಕನಿಷ್ಠ ಬೆಲೆ ಏನಿದೆ, ಈಗ ನಾನು ಯಾವುದಾದ್ರೂ ಬಿಲ್ ಸೇರ್ಪಡೆ ಆಗಲಿ, ಸೈಂಟಿಫಿಕ್ ಆಗಿ ಲೆಕ್ಕಾಚಾರ ಹಾಕಿ ರೈತನ ಉತ್ಪನ್ನಗಳಿಗೆ ಏನು MSP ನಿಗದಿ ಆಗಬೇಕಾಗಿದೆ. ಡಾಕ್ಟರ್ ಸ್ವಾಮಿನಾಥನ್ ರಿಪೋರ್ಟ್ ಪ್ರಕಾರ ಅವರು ಏನು ಅಡ್ವೈಸ್ ಮಾಡಿದ್ದಾರೆ ಸರ್ಕಾರಕ್ಕೆ, C2+50. ಈ C2+50 ಫಾರ್ಮುಲಾದ ಕೆಳಗಡೆ ನೀವು MSPಯನ್ನು ಡಿಕ್ಲೇರ್ ಮಾಡಿದರೆ ನೀವು ರೈತರಿಗೆ ಯಾವ ಸಬ್ಸಿಡಿ ಕೊಡೋದು ಬೇಕಾಗಿಲ್ಲ. MSPಯನ್ನು ನೀವು ಸರ್ಕಾರ ಮ್ಯಾನೇಜ್ ಮಾಡಬೇಕು. ಈ MSP ಮ್ಯಾನೇಜ್ ಮಾಡಲಿಕ್ಕೆ ಭಾರತ ಸರ್ಕಾರ ಇದಕ್ಕೆ ಒಂದು ಆವರ್ತ ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಆವರ್ತ ನಿಧಿ ಅಂದರೆ ರಿವಾಲ್ವಿಂಗ್ ಫಂಡ್. ಈ ರಿವಾಲ್ವಿಂಗ್ ಫಂಡ್ ನೀವು ಸ್ಥಾಪನೆ ಮಾಡಿದರೆ ಇದು ಖರೀದಿ ಕೇಂದ್ರ ವರ್ಷದ ಎಲ್ಲ ದಿನಗಳಲ್ಲೂ ನಮ್ಮ APMCಯಲ್ಲಿ ಇದು ತೆರೆದಿರಬೇಕು. ಆಗ MSP ಕೆಳಗಡೆ ಹೋಗೋದಿಲ್ಲ, ಬಿಲೋ MSP ಆಗೋದಿಲ್ಲ. ಅದಕ್ಕೆ ಸರ್ಕಾರ ಇದನ್ನು ಕ್ರಮಬದ್ಧವಾಗಿ ಜಾರಿಗೊಳಿಸಲಿಕ್ಕೆ, ಈಗ ನೋಡಿ ಕರ್ನಾಟಕದಲ್ಲಿ ಭತ್ತ ಕಟಾವು ಆಗ್ತಾ ಇದ್ದಂಗೆ, ಅಗುರಿನೋ ಅಥವಾ ಬೇರೆ ಬೆಳೆಗಳು ಕಟಾವು ಆಗ್ತಾ ಇದ್ದಂಗೆ ಸರ್ಕಾರ ರಿಯಾಕ್ಟ್ ಮಾಡೋದಿಲ್ಲ. ರೈತರು ಅಲ್ಲಿ ರಸ್ತೆ ಬಂದ್ ಮಾಡಿದರು, ರೈತರು DC ಕಚೇರಿ ಮುಂದೆ ರೈತರು ಗಲಾಟೆ ಆಯಿತು, ಅಲ್ಲೆಲ್ಲೋ ಲಾಠಿ ಚಾರ್ಜ್ ಆಯಿತು. ಈಗ ಏನಾದರೂ ಆದಾಗ ನಾವು ಭಾರತ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, ಭಾರತ ಸರ್ಕಾರದ ಪರ್ಮಿಷನ್ ತಗೊಂಡು ನಾವು ಖರೀದಿ ಮಾಡ್ತೀವಿ. ಸ್ವಲ್ಪ ಸಮಯ ಹಿಡಿಯುತ್ತೆ. ನಮ್ಮ ಅಧಿಕಾರಿಗಳನ್ನು ಡೆಲ್ಲಿಗೆ ಓಡಿಸಿದ್ದೀವಿ.
ಇದು ಎಲ್ಲ ಕಾರಣಗಳನ್ನು ಆಗ ಮಾತಾಡ್ತಾರೆ. ಇದನ್ನು ಕಷ್ಟಕ್ಕೆ ಪರಿಹಾರ ಅಂತ ಹೇಳಿ ತಮ್ಮ ರಿವಾಲ್ವಿಂಗ್ ಫಂಡ್ ಸ್ಥಾಪನೆ ಆಗಬೇಕು. ಅದ್ರ ಮೂಲಕ ರೈತನ ಖರೀದಿ ಕೇಂದ್ರಗಳು ವರ್ಷದ ಎಲ್ಲ ಕಾಲಗಳಲ್ಲೂ ತೆರೆದಿರಬೇಕು ಅಂತ. ನೀರಾವರಿ ಸಮಸ್ಯೆ ಏಪ್ರಿಲ್ 3 ನೀರು ಬಿಡ್ತೀವಿ ಅಂತ ಹೇಳ್ತಾರೆ. ನಾನು ನಿನ್ನೆಯಿಂದ ಓಡಾಡ್ತಾ ಇದ್ದೀನಿ ಈ ಪ್ರದೇಶದಲ್ಲಿ. ಅದು ಭತ್ತ ಇರ್ಬೋದು, ತೊಗರಿ ಇರ್ಬೋದು, ಬೇರೆ ಬೇರೆ ಬೆಳೆಗಳಿರ್ಬೋದು, ಅಥವಾ ತರಕಾರಿ ಬೆಳೆಗಳಿರ್ಬೋದು, ಲಾಂಗ್ ಸ್ಟ್ಯಾಂಡಿಂಗ್ ಕ್ರಾಪ್ಗಳಿರ್ಬೋದು, ಎಲ್ಲದಕ್ಕೂ ನೀರಿನ ಅವಶ್ಯಕತೆ ಇದೆ. ನಾವೇನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅಂದರೆ ಏಪ್ರಿಲ್ 3 ಬದಲಿಗೆ ಏಪ್ರಿಲ್ 15 ನೀವು ಮುಂದುವರಿಸಿ. ಆಗ ಎಲ್ಲ ಬೆಳೆಗಳು ರೈತರಿಗೆ ನಷ್ಟ ಆಗದಂಗೆ ಕೈ ಸೇರ್ತದೆ. ಬರೀ ರೈತನಿಗೆ ಲಾಭ ಅಲ್ಲ, ಇದು ಸರ್ಕಾರಕ್ಕೂ ಕೂಡ ಉತ್ಪಾದನೆ ಹೆಚ್ಚು ಸಮಾಜಕ್ಕೆ ತಲುಪುತ್ತೆ. ಆ ಕಾರಣಕ್ಕೆ ಈ ಜವಾಬ್ದಾರಿಯನ್ನು ಸರ್ಕಾರ ನಿಗಾ ಇಟ್ಟು ನಿರ್ವಹಿಸಬೇಕು. ನೀರಿನ ಕೊರತೆ ಇಲ್ಲ, ನಾರಾಯಣಪುರದಲ್ಲಿ ನೀರಿದೆ. ಅದನ್ನು ಬೇರೆ ಸಬೂಬುಗಳು ಕೊಟ್ಟು ರೈತರಿಗೆ ಕಡಿತ ಮಾಡೋಕ್ಕೆ ಹೋಗಬಾರ್ದು. ಮೊನ್ನೆ ತುಂಗಭದ್ರಾದು ಕಾಡಾ ಮೀಟಿಂಗಿಗೆ ಹೋಗಿದ್ದೆ, ಬೆಂಗಳೂರು ವಿಧಾನಸೌಧದಲ್ಲಿ ಮಾಡಿದರು. ಈ ನಮ್ಮ MLAಗಳು ಪ್ರತಿನಿಧಿಗಳು ಅವ್ರದ್ದೇ ಆರ್ಗ್ಯುಮೆಂಟ್. ಈ ಕಡೆಯವ್ರಿಗೆ ನೀರು ಕೊಟ್ಬಿಟ್ರೆ ನಮಗೆ ಸ್ಟಾಪ್ ಮಾಡೋಂಗಿಲ್ಲ, ಆ ಕಡೆಯವ್ರಿಗೆ ಬಿಡೋಂಗಿಲ್ಲ, ಈ ಕಡೆಯವ್ರಿಗೆ ಬಿಡಬೇಕು, ಈ ಕಡೆಯವ್ರಿಗೆ ಬಿಡಬೇಕು, ಆ ಕಡೆಯವ್ರಿಗೆ ನಿಲ್ಲಿಸ್ಬೇಕು. ಇದನ್ನು ಮಾಡಿ ಇಬ್ಬರಿಗೂ ನೀರಿಲ್ಲ, ಇಬ್ಬರಿಗೂ ನೀರು ಕೊಡೋಕ್ಕಾಗಲ್ಲ, ನೀರು ಕೊರತೆ ಬೀಳುತ್ತೆ ಅಂತ ಹೇಳಿ ಆಂಧ್ರಕ್ಕೆ ಅವ್ರು ಬೇಡ ಅಂದರೂ ನೀರು ಬಿಟ್ಟು ತೂಬಂದು ಕೂರಿಸ್ತಾ ಇದ್ದಾರೆ. ಈ ಪರಿಸ್ಥಿತಿ ಸರ್ಕಾರ ಆಡಳಿತ ಮಾಡೋರ ಮನಸ್ಥಿತಿಗಳು ಹಿಂಗಿರ್ತವೆ. ಆಂಧ್ರ ನೀರು ಬಿಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದವರು ಕಾಡಾ ಕಮಿಟಿಯವರಿಗೆ, ಡಿಸ್ಟಿಕ್ ಇನ್ಚಾರ್ಜ್ ಮತ್ತು ನೀರಾವರಿ ಮಂತ್ರಿಗೆ ಜ್ಞಾಪಕ ಮಾಡ್ತಾ ಇದ್ದೀನಿ, 15 ತಾವು ನೀರನ್ನು ಮುಂದುವರಿಸಿ. ಈಗ ಡೆಲ್ಟಾ